हमारे ऑडियंस को बताओ हम क्या कर रहे हैं आज. ನಂದಿ 3x 3x ಜಾಸ್ತಿ ಏನು ಪ್ರಾಕ್ಟೀಸ್ ಮಾಡಲಿಲ್ಲ ನಾವು. ಪ್ರಾಕ್ಟೀಸ್ ಮಾಡಿದ್ದೇವೆ ನಾವು? ಇಲ್ಲ, ಪ್ರಾಕ್ಟೀಸ್ ಮಾಡಲಿಲ್ಲ ಜಾಸ್ತಿ. ನಂದಿದ್ದು ಗೇಟ್ ಓಪನ್ ಆಗಿರಬೇಕಲ್ಲ ಈಗ. ಎಸ್ ಸರ್. ಸೊ 6 ಗಂಟೆ ಆಯಿತು, ನಂದಿದ್ದು ಗೇಟ್ ಓಪನ್ ಆಗಿದೆ. ತುಂಬ ಬೈಕ್ಗಳು ಕಾರ್ಗಳೆಲ್ಲ ಹೋಗ್ತಾ ಇದೆ. 6:15 ಗಂಟೆ ಆಯಿತು. ಆಲ್ರೆಡಿ ಬೆಳಕಾಗಿದೆ, ಫುಲ್ ಬೆಳಕಾಗಿದೆ. ಫುಲ್ ಫಾಗಿ ಇರಬೇಕು ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ ಮೇಲ್ಗಡೆ ಸ್ವಲ್ಪ ಫಾಗಿ ಇದೆ. ನಂದಿ ಬೆಟ್ಟವನ್ನು ಈ ಮೊದಲು 2 ಸಲ ಕ್ಲೈಮ್ ಮಾಡಿದ್ದೇವೆ. ಸೊ ಇವತ್ತಿನ ಚಾಲೆಂಜ್ ಏನಂತ ಹೇಳಿದರೆ 3 ಸಲ ಕ್ಲೈಮ್ ಮಾಡಬೇಕು ಅಂತ. ಲೆಟ್ಸ್ ಸಿ ಹೌ ಇಟ್ ಗೋಸ್. ನೋಡಿ ಎಷ್ಟು ಚೆನ್ನಾಗಿದೆ ನಂದಿ, ಫುಲ್ ಫಾಗಿ. ಒಳ್ಳೆ ಸಿನಿಕ್ ಇದೆ, ಬಟ್ ತುಂಬ ಹಸುವೆ ಸಾಗ್ತಾ ಉಂಟು. ಮೇ ಬಿ ಒಂದು ಕ್ಲೈಮ್ ಎಂಟಿ ಸ್ಟಮಕಲ್ಲೇ ಮಾಡ್ತೇನೆ, ಏನು ತಿನ್ನೋದಿಲ್ಲ. ಅಲ್ಲಿ ಮೇಲೆ ಹೋದ ನಂತರ ಮ್ಯಾಕ್ಸ್ ಪ್ರೋಟೀನ್ ಬಾರ್ ಇದೆ, ಅದನ್ನು ತಿಂತೇನೆ. ಇಟ್ ಹ್ಯಾಸ್ ನೋ ಆ್ಯಡೆಡ್ ಶುಗರ್. ಮೇಲೆ ಫಾಗ್ ಎಲ್ಲ ಕಾಣ್ತಾ ಉಂಟು ನೋಡಿ ಗಾಯ್ಸ್, ಎಷ್ಟು ಚಂದ ಉಂಟಲ್ಲ. ತುಂಬ ಖುಷಿ ಆಗ್ತಾ ಉಂಟು. ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೆ ಇದಕ್ಕೋಸ್ಕರ. ಫುಲ್ ಫಾಗಿ ಇದೆ ಈಗ. ಇನ್ನು ಮೊಬೈಲ್ ಕ್ಯಾಮರಾ ಎಲ್ಲ ಚಂಡಿ ಆಗ್ತದೆ, ವಿಸಿಬಿಲಿಟಿ ಇರೋದಿಲ್ಲ. ನೈಸ್. Invisible Daksh bhai going strong. Come on, do not stop, chalte raho. Beauty shut up legs. ನಂದಿಗಿರಿಧಾಮಕ್ಕೆ ಸ್ವಾಗತ, ಸುಸ್ವಾಗತ. ಚಲೋ भाई, रोड इज वेट, तो आराम से. ಒಂದು ರೌಂಡ್ ಆಯಿತು. ಸೊ ಈಗ ಸೆಕೆಂಡ್ ಟೈಮ್ ಕ್ಲೈಮ್ ಮಾಡ್ತಾ ಇದ್ದೇವೆ. ಹಸೋಗ್ತಾ ಉಂಟು, ಬಟ್ ಸ್ಟಿಲ್ ಫಾಸ್ಟ್ ರೇಟಲ್ಲಿ ಮಾಡುವ ಅಂತ ನೋಡುವ. ಆ್ಯಂಡ್ 7:15 ಆಯಿತು. ವಿ ಹ್ಯಾವ್ ಟೈಮ್ ಟಿಲ್ 9:30 ಟು ಫಿನಿಶ್. ಆಮೇಲೆ ಫಾಸ್ಟಾಗಿ ಮನೆಗೆ ಹೋಗಬೇಕು. ಇಲ್ಲಿ ನೋಡಿ ಟೆಂಟ್ ಹಾಕಿ ಆರಾಮ್ಸೆ ಮಲ್ಕೊಂಡಿದ್ದಾರೆ. ಶಟ್ ಅಪ್ ಲೆಗ್ಸ್. ಸೈಕ್ಲಿಂಗ್ ಇರಲಿ ಆರ್ ಯಾವುದೇ ಆ್ಯಕ್ಟಿವಿಟಿ ಇರಲಿ, ವರ್ಕೌಟ್ ಇರಲಿ, ರನ್ನಿಂಗ್ ಇರಲಿ, ನಾವು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂತ ಹೇಳಿದರೆ ಬ್ರೀದಿಂಗ್ ಸರಿ ಮಾಡೋದಿಲ್ಲ. ಈದರ್ ವಿಲ್ ಹೋಲ್ಡ್ ಬ್ರೀದಿಂಗ್, ಇಲ್ಲಾಂದರೆ ಹಾಫ್ ಬ್ರೀದಿಂಗ್ ಮಾಡ್ತೇವೆ, ಫುಲ್ ಬ್ರೀದಿಂಗ್ ಮಾಡೋದಿಲ್ಲ. ಸೊ ನಮಗೆ ಅದು ಪರ್ಫಾರ್ಮೆನ್ಸಿಗೆ ಪ್ರಾಬ್ಲಮ್ ಆಗ್ತದೆ ಆ್ಯಂಡ್ ಕ್ರ್ಯಾಂಪ್ಸ್ ಬರೋ ಚಾನ್ಸಸ್ ಜಾಸ್ತಿ. ಸೊ ಆಕ್ಸಿಜನ್ ಸಪ್ಲೈ ಒಳ್ಳೆ ಹಾಕಬೇಕು. ಸೊ ವರ್ಕೌಟ್ ಸರಿ ಮಾಡ್ತಿರೋ ಇಲ್ವೋ, ಆಮೇಲೆ ಫಸ್ಟಿಗೆ ಬ್ರೀದಿಂಗ್ ಫುಲ್ ಮಾಡ್ಕೋಬೇಕು. ನೋಡಿ ನಮ್ದು 2 ಸಲ ಆಯಿತು. ಶೋಭಿತ್ ಬಂದರು, ಹೌದು. ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನೆಲ್ಲ ನೋಡಿದಾರಂತೆ, ದಕ್ಷನ್, ಬಾಬಾ ನಮ್ಮನ್ನೆಲ್ಲ ನೋಡಿದಾರಂತೆ. ಓಕೆ, ಇನ್ನೊಂದು ಸಲ ಇದೆ. 2 ಸಲ ಕ್ಲೈಂಬ್ ಆಯಿತು. ಓ सेकेंड टाइम ही एंड होता क्या? धीरे चलेंगे, ग्रिप नहीं है, नो पेडलिंग, ओनली ब्रेकिंग, ठीक है. ಆಲ್ರೆಡಿ 8 ಗಂಟೆ ಆಯಿತು. ವಿ ಹ್ಯಾವ್ ಗಾಟ್ 1.5 hour ಮೋರ್. ಸೊ ಇನ್ನೊಂದು ಸಲ ಕ್ಲೈಮ್ ಮಾಡ್ಬೋದು ನಮಗೆ, ಆಮೇಲೆ ಟೈಮ್ ಸಿಗೋದಿಲ್ಲ. नंदी ट्रेन आया वो, और एक ग्रुप आ रहा है WCC. हाँ, WCC ग्रुप से भी इधर 7:30 they will start climbing.
ಹಲೋ ಹಾಯ್ ಬಂದೆ ಹಾಯ್ ಹೇಳಿ ಸರ್. 2 ಸಲ ಕ್ಲೈಂಬ್ ಆಯಿತು, 3ನೇ ಮಾಡ್ತಿದ್ದೀವಿ. ನೋ ಶುಗರ್ ಚಾಲೆಂಜಲ್ಲಿ ಇದ್ದೀರಾ, ಹೇಗೆ ಫೀಲ್ ಆಗ್ತಾ ಉಂಟು ಈಗ? ಏನು ಫೀಲ್ ಆಗ್ತಾ ಇಲ್ಲ. ಇಡ್ಲಿ ಬೇಕು? ಹಾಂ, ತುಂಬ ಬೇಕು. 3 ಇಡ್ಲಿ ಬೇಕು. ಕಾಲ್ ಫೀಲ್ ಆಗ್ತಾ ಇಲ್ಲ. ಕಮ್ ಆನ್. ನೋ ಶುಗರ್ ಚಾಲೆಂಜ್ ಡೇ 13 ಒಳ್ಳೆ ಆಗ್ತಾ ಉಂಟು. ಫೀಲಿಂಗ್ ಗುಡ್. ನೈಟಲ್ಲಿ ಸ್ವಲ್ಪ ಲೋವರ್ ಬ್ಯಾಕ್ ಪೇನ್ ಇದೆ, ಸೊ ಇದು ಚಿಕ್ಕದಿಂದನೂ ಇದೆ ನನಗೆ. ಹಲೋ ವೆರಿ ಗುಡ್ ಮಾರ್ನಿಂಗ್. ಹಾಯ್ ಸರ್. ಹಾಂ, ಲಾಸ್ಟ್ ಸೆಟ್ ಆಫ್ ಲೆಗ್ಸ್. ಟೀಮ್ಸ್ ಮೀಟಿಂಗಲ್ಲಿ ಹೇಳ್ತೇವಲ್ಲ, ಐ ಆಮ್ ವಿಸಿಬಲ್. ಸೊ ಇಲ್ಲಿ ನಾನು ಹೇಳ್ತೀನಿ ಐ ಆಮ್ ವಿಸಿಬಲ್. ಬಾಡಿ ಹೇಳ್ತಾ ಉಂಟು, ಓ ಮಾರ ಇಡ್ಲಿ ತಿಂಡು ಅಂತ. ಈಗ 3ನೇ ಕ್ಲೈಂಟ್ ಎಂಡ್ ಆಗ್ತಾ ಬಂತು, ಸ್ವಲ್ಪ ಇರೋದು ಇನ್ನು. ಆಮೇಲೆ ಕೆಳಗೆ ಹೋಗಿ ಬಿಸಿ ಬಿಸಿ ಇಡ್ಲಿ. ಸೊ ಆ್ಯಕ್ಚುಯಲ್ ಪ್ಲ್ಯಾನ್ ಇದ್ದಿದ್ದು ಜಾಸ್ತಿ ಮಾಡಬೇಕು ಅಂತ, ಬಟ್ ಈಗ ಸಮಯ ನಮ್ಮ ಹತ್ರ ತುಂಬ ಕಮ್ಮಿ ಇದೆ. ಅದಕ್ಕೋಸ್ಕರ 3 ಕ್ಲೈಂಬನ್ನು ಫಿನಿಷ್ ಮಾಡ್ತೀವಿ ಇವತ್ತು. ಶಟ್ ಅಪ್ ಲೆಗ್ಸ್. ಮೂರು ಸಲ ನಂದಿ ಕ್ಲೈಂಬ್ ಆಯಿತು, ಅದು ಖಾಲಿ ಹೊಟ್ಟೆಯಲ್ಲಿ. ಲೈಫಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದಾಗೆ, ಯಾಕಂದರೆ ನಾನು ಯಾವತ್ತೂ ಖಾಲಿ ಹೊಟ್ಟೆಲೆಲ್ಲ ಸಾಧಾರಣಕ್ಕೆ ಆಗೋದಿಲ್ಲ. ನಮಗೆಲ್ಲ ಇಡ್ಲಿ ಸಾಂಬಾರು ದೋಸೆ ಎಲ್ಲ ಇಂಪಾರ್ಟೆಂಟ್. ಬಟ್ ಇವತ್ತು ಹೇಗಾಯಿತೋ ಗೊತ್ತಿಲ್ಲ, ಬಟ್ ಆಯಿತು, ಒಳ್ಳೆಯದಾಯಿತು. ಫೀಲಿಂಗ್ ಗುಡ್. ವೇಟಿಂಗ್ ಫಾರ್ ದಕ್ಷ. 2 ಲೂಪಲ್ಲಿ ಫಾಸ್ಟ್ ಇದ್ದರು, 3rd ಒನ್ನಲ್ಲಿ ಸ್ವಲ್ಪ ಅವ್ರಿಗೆ ಹಸಿವು ಜಾಸ್ತಿ ಆಯಿತು. Come on! Sprint last. चलो. Congratulations. कैसा रहा? ಹೇಗಾಯ್ತು ಸರ್? ತುಂಬ ಈಸಿ. ಸತ್ಯ ಹೇಳಬೇಕು. ನಾಟ್ ದ್ಯಾಟ್ ಈಸಿ. ಬಾಯ್ ಬ್ರೋ. ಬಾಯ್. सेक्सी है. वो बाइक सेक्सी है ना, you can hold it and use it. ಮಾತ್ರನೂ ನಂತರ ಕ್ವಿಕ್ ರಿಲೀಸ್ ಇದ್ದರೆ ಈ ಥರ ಆರಾಮ್ಸೆ ಸೈಕಲನ್ನು ಕಾರಲ್ಲಿ ಹಾಕಿ ತೆಕೊಂಡು ಹೋಗ್ಬೋದು, ಕ್ಲೈಮ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಕ್ವಿಕ್ ರಿಲೀಸ್ ಇದ್ದ ಸೈಕಲನ್ನೇ ಬೈ ಮಾಡಿ, ಬಜೆಟ್ ಇಲ್ಲಾಂದರೆ ಸ್ವಲ್ಪ ವೆಯ್ಟ್ ಮಾಡಿ, ಸೊ ನಿಮಗೆ ಈಸಿ ಆಗ್ತದೆ. ಚಲೋ, ಮತ್ತೆ ಸಿಗ್ತೇನೆ ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೆ ಬಾಯ್. ಸೊ ನೆಕ್ಸ್ಟ್ ವಿಡಿಯೋ ಯಾವುದ್ರ ಮೇಲೆ ಮಾಡಬೇಕು ಅಂತ ಹೇಳಿ, ಏನು ಚಾಲೆಂಜ್ ಮಾಡಬೇಕು, ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು, ಏನಾದರೂ ಇನ್ಫಾರ್ಮೇಷನ್ ಬೇಕು, ಎಂತ ಬೇಕಾದರೆ ಹೇಳಿ ಮಾಡುವ.